ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ಇವತ್ತು ನಾನು ಮಾತನಾಡುವುದು ಸಾರಿಗೆ ನೌಕರರ ಹೋರಾಟದ ಭವಿಷ್ಯ ಬಗ್ಗೆ. ಜಂಟಿ ಕ್ರಿಯಾ ಸಮಿತಿ ಮತ್ತು ಸಂಘಗಳ ನಡುವಿನ ಭಿನ್ನಮತ 1/1/2024 ಆಗಬೇಕಾದ ವೇತನ ಪರಿಷ್ಕರಣೆ ಇನ್ನೂ ಆಗಿಲ್ಲ. ಅದಕ್ಕಾಗಿ ನೌಕರರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 2025 ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿತ್ತು. ಆದ್ರೆ ಒಬ್ಬರು PIL ದಾಖಲಿಸಿ ಮುಷ್ಕರ ಬದಲು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಹೈಕೋರ್ಟ್ ಆದೇಶ ನೀಡಿತು. ಟ್ರೇಡ್ ಯೂನಿಯನ್ ಆಕ್ಟ್ ಪ್ರಕಾರ 21 ದಿನಗಳ ಮುಷ್ಕರ ನೋಟಿಸ್ ಕೊಟ್ಟರೆ ಕಾನೂನುಬದ್ಧ ಅಂತ ಹೇಳಲಾಗ್ತದೆ. ಆದ್ರೆ ವಾಸ್ತವದಲ್ಲಿ ಮುಂಚಿತವಾಗಿ ನೋಟಿಸ್ ಕೊಟ್ಟರೆ ಮತ್ತೆ ಕೋರ್ಟ್ ಹಸ್ತಕ್ಷೇಪ ಆಗುವ ಸಾಧ್ಯತೆ ಇದೆ ಅನ್ನುವ ಭಯ ನೌಕರರಲ್ಲಿ ಈಗ ಮೂಡಿದೆ. ಅದಕ್ಕಾಗಿ ಇವತ್ತು ಸಾರಿಗೆ ನೌಕರರಲ್ಲಿ ಒಂದು ದೊಡ್ಡ ಗುಮಾನಿ ಇದೆ. ಹಠಾತ್ ಒಮ್ಮೆಲೆ ಯಾವುದೇ ಮುಂಚಿತ ಸೂಚನೆ ಇಲ್ಲದೆ ಗುಪ್ತ ರೀತಿಯಲ್ಲಿ ಮುಷ್ಕರ ಶುರುವಾಗಬಹುದಾ ಅನ್ನುವ ಪ್ರಶ್ನೆ ಮೂಡಿದೆ. ಇದು ನಿಜವೇ ಅಥವಾ ಅಲ್ಲವೇ ಅನ್ನೋದು ಮುಷ್ಕರ ನಡೆದಾಗಲೇ ಗೊತ್ತಾಗುತ್ತದೆ. ಇತ್ತ ಮತ್ತೊಂದು ಕಡೆ ಸರ್ಕಾರವೇ ಯಜಮಾನ. ಮುಖ್ಯಮಂತ್ರಿಗಳು ಸ್ವತಃ 4 ಬಾರಿ ಸಭೆ ನಡೆಸಿದರು. ವೇತನ ಪರಿಷ್ಕರಣೆ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗಿಲ್ಲ ಇವರಿಗೆ. ಅದಕ್ಕೆ ಇದೇನ ಅರ್ಥ? ಇದು ಮಾತುಕತೆ ಕೊರತೆಯೇ? ನಿರ್ಧಾರ ತೆಗೆದುಕೊಳ್ಳುವ ಇಚ್ಛಾಶಕ್ತಿ ಇವರಿಗೆ ಕೊರತೆ ಇದೆಯೇ? ಈ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಡಬೇಕು. ಈ ನಡೆ ಜಂಟಿ ಕ್ರಿಯಾ ಸಮಿತಿಯೊಳಗೆ ಮಾತಿನ ಜಟಾಪಟಿಯೂ ನಡೆಯುತ್ತಿದೆ. ಮೊನ್ನೆ ಶ್ರೀ ಅನಂತ ಸುಬ್ಬರಾವ್ ಅವರು ಮಾಧ್ಯಮದಲ್ಲಿ ಮಾತನಾಡಿ ಜಂಟಿ ಕ್ರಿಯಾ ಸಮಿತಿಯ ನಿಲುವನ್ನ ಸಮರ್ಥಿಸಿಕೊಂಡ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಶ್ರೀ ಚಂದ್ರಶೇಖರ್ ಒಕ್ಕೂಟ ಮಾತನಾಡಿ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆಗಳು ಕಡಿಮೆ ದುರ್ಬಲ ಅಂತ ಟೀಕೆ ಮಾಡಿದರು. ಒಬ್ಬರ ಒಂದೇ ಮಾತು ಮತ್ತೊಬ್ಬರು ಇನ್ನೊಂದು ಮಾತು ಆಡ್ತಾ ಇರುವುದರಿಂದ ನೌಕರರಲ್ಲಿ ಒಂದು ಗೊಂದಲಮಯ ಉಂಟವಾಗಿದೆ. ಇವರು ಒಂದಾಗ್ತಾರಾ ಇಲ್ವಾ ಅನ್ನೋದು ಇವತ್ತು ಸಾರಿಗೆ ನೌಕರರ ಮನಸ್ಸಿನಲ್ಲಿ ಮೂಲ ಪ್ರಶ್ನೆ. ಇಲ್ಲಿ ನಾವು ಒಂದು ಸತ್ಯವನ್ನು ಮರೆಯಬಾರದು. ಇವತ್ತು ಸಾರ್ವಜನಿಕ ಪ್ರಯಾಣಿಕರು ಸುರಕ್ಷಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ ಅಂದ್ರೆ ಅವರ ಹಿಂದೆ ಸಾರಿಗೆ ನೌಕರರ ಶ್ರಮ ಇದೆ. ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಅಂದ್ರೆ ಅದು ಕೇವಲ ಸರ್ಕಾರದ ಘೋಷಣೆಯಿಂದಲ್ಲ, ಚಾಲಕ ನಿರ್ವಾಹಕರು ದಿನಂಪ್ರತಿ ದುಡಿದ ಪರಿಣಾಮ. ಅದೇ ನೌಕರರ ಬೇಡಿಕೆಗಳಿಗೆ ಇವತ್ತು ಸ್ಪಂದನೆ ಕೊಡ್ತಾ ಇಲ್ಲ ಸರ್ಕಾರ. ಅದು ನೋವಿನ ಪ್ರಶ್ನೆ ಆಗಿದೆ. ಒಗ್ಗಟ್ಟಿಲ್ಲದೆ ಹೋರಾಟ ಯಾವ ಕಾನೂನಿನಿಂದಲೂ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಒಗ್ಗಟ್ಟಿದ್ರೆ ಮಾತ್ರ ಹೋರಾಟಕ್ಕೆ ಒಂದು ಬಲ ಬರುತ್ತದೆ. ಒಗ್ಗಟ್ಟಾಗಿ ಮುಷ್ಕರ ಕರೆ ನೀಡಿದರೆ ಸರ್ಕಾರ ಬೇಡಿಕೆಗಳ ಬಗ್ಗೆ ಸ್ಪಂದಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದಕ್ಕೆ ಇತಿಹಾಸವೇ ಸಾಕ್ಷಿ. ಆದ್ದರಿಂದ ನಾನು ನಿಮಗೆ ಕೊನೆಯದಲ್ಲಿ ಹೇಳುವುದಂದ್ರೆ ಒಂದೇ, ನಾಯಕರು ಮಾತಿನ ಜಟಾಪಟಿ ಬಿಟ್ಟು ವೈಯಕ್ತಿಕ ಆರೋಪಗಳನ್ನು ಬದಿಗಿಟ್ಟು ನೌಕರರ ಹಿತವನ್ನ ಮೊದಲಿಗೆ ಇಟ್ಟು ಒಗ್ಗಟ್ಟಾಗಬೇಕು. ಇದು ಯಾವ ರಾಜಕೀಯವೂ ಅಲ್ಲ, ಇದು ಸಾರಿಗೆ ನೌಕರರ ಒಂದು ಬದುಕಿನ ಪ್ರಶ್ನೆ ಆಗಿದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಮೂಲಕ ಸಾರಿಗೆ ನೌಕರರ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಸರ್ಕಾರಕ್ಕೂ ಈ ಮೂಲಕ ಕೇಳಿಕೊಳ್ಳೋಣೆಂದರೆ ಸಾರಿಗೆ ನೌಕರರ ಸಮಸ್ಯೆಯನ್ನ ಬೇಗನೆ ಪರಿಹರಿಸಲು ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಲಾವಧಿಯಲ್ಲಿ ಎಷ್ಟೆಷ್ಟು ನೌಕರರು ಟ್ರಾನ್ಸ್ಫರ್ ಆದ್ರು, ಡಿಸ್ಮಿಸ್ ಆದ್ರು ಅಂತೆಲ್ಲ ನೋಡ್ಕೊಂಡಿದ್ದೀರಾ? ಈ ಬಾರಿ 2021 ನಂತರ ಇದೇ ನೌಕರಿಗೋಸ್ಕರ ನನಗೆ ಸಿಕ್ಕ ಗೌರ್ಮೆಂಟ್ ಕೆಲಸ, FDA ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಂತ ಕೆಲಸವನ್ನ ಬಿಟ್ಟು ನನ್ನ ನೌಕರನ್ನು ಬಿಟ್ಟು ಹೋಗ್ಬಿಟ್ರೆ ಪಾಪ ಅವ್ರ ಗತಿ ಏನಾಗುತ್ತೆ ಅಂತ ನಾನು ಬಿಟ್ಟು ಈಗ ನಾನು ಇನ್ನೂ ಇಲ್ಲೇ ಮುಂದುವರಿತಾ ಇದ್ದೀನಿ. ಇದರಿಂದ ನನ್ನ ಸಂಸಾರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೇನು ನಾನು ಯಾವತ್ತೂ ಎಲ್ಲೂ ಹೊರಗಡೆ ಬಂದು ತೋರಿಸ್ಕೊಳ್ತಾ ಇಲ್ಲ. ಅದರಿಂದ ಆದಂತ ಅನಾಹುತಗಳು ಬೇಜಾನಿದಾವೆ ನನ್ನಲ್ಲಿ. ಆದ್ರೂ ನಾವು ಇದು ಮಾಡ್ತಾ ಇದ್ವಿ. ಈ ಅನಾಹುತಗಳು ಮತ್ತೊಮ್ಮೆ ಆಗಬಾರ್ದು ಅಂತ ನಾವು ಕಾಯ್ತಾ ಇದ್ದೀವಿ. ತಮಗೆ ರಹಸ್ಯ ಪತ್ರವನ್ನು ಬರೆದಿದ್ದೆ. ಇದನ್ನೇ ಇಟ್ಕೊಂಡು ನನ್ನ ಭಯ ಇದ್ದಿದ್ದಿದೆ. ಸರ್ಕಾರಗಳು ಎಲ್ಲರಿಗೂ ನಾವು ಹುಷಾರಾಗೋಣ, ಹೋರಾಟಗಳನ್ನ ವಿಭಿನ್ನತೆಗಳು ತಗೊಳ್ಳೋಣ, ನಮ್ಮ ನೌಕರನ್ನ ಉಳಿಸ್ಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಒಂದ್ ಸ್ವಲ್ಪ ಮುಂಜಾಗೃತವಾಗಿ ನಿಮಗೊಂದೆಲ್ಲ ರಹಸ್ಯ ಪತ್ರವನ್ನು ಬರೆದೆ. ಬಟ್ ನೀವು ಆ ಪತ್ರಕ್ಕೆ ಗೌರವ ಕೊಟ್ಟರು ಬಿಟ್ರು ಅದು ಆಮೇಲೆ. ಬಟ್ ನಿಮ್ಮ ಕಾರ್ಯಕರ್ತರು ಅದನ್ನೆಲ್ಲ ಓಪನ್ ಮಾಡಿ ಏನೋ ಮಾಡಿದ್ರು ಬಿಟ್ಬಿಡೋಣ.
ಸರಿಸಮಾನ ವೇತನಕ್ಕೆ, ಪ್ರಣಾಳಿಕೆ ಭರವಸೆ ಅಂದ್ರೆ ನಿಮ್ಗೆ ಯಾಕೋ ಮೈಯೆಲ್ಲ ಉರಿ ಅನ್ಸುತ್ತೆ. ನಿಮ್ಗೆ ಯಾಕೆ ಕೇಳಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಯಾವ ಸರ್ಕಾರ ತಾನೇ ಪ್ರಣಾಳಿಕೆ ಭರವಸೆ ಈಡೇರಿಸಿದೆ? ಯಾವ ಸರ್ಕಾರ ಪ್ರಣಾಳಿಕೆ ನಾವು ಈಡೇರಿಸಂಗಿದ್ದಿದ್ರೆ ಆ ಏನು ಮೋರಿಗಳೆಲ್ಲ ಹಾಲು ಜೇನು ಓಡಬೇಕಾಗಿತ್ತು, ರಾಮರಾಜ್ಯ ಆಗ್ಬೇಕಾಗಿತ್ತು, ಸುವರ್ಣ ಯುಗ ಬರ್ಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರಲ್ಲ ರಾಯರೇ. ಇದೇ ಸರ್ಕಾರಿ ನೌಕರರಿಗೆ ಏನು 7ನೇ ವೇತನ ಆಯೋಗ ಕೊಡ್ತೀವಿ ಅಂತ ಪ್ರಣಾಳಿಕೆ ಭರವಸೆಯಲ್ಲಿ ನೋಡಿದ್ದೀವಿ. ಅದು ಒಂದು ವಿಚಾರ ಇದೆ. NPS ನ OPS ಮಾಡ್ತೀವಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಕಮಿಟಿಗಳ ರಚನೆ ಆಗಿದೆ, ಅದನ್ನೆಲ್ಲ ನಡೀತಾ ಇದೆ. ಪೌರ ಕಾರ್ಮಿಕರನ್ನ ದುಡ್ಡಿಲ್ಲ ಅಂತಾರೆ. ಯಾಕೆ ಆಯ್ತು? ಸರ್ಕಾರಿ ನೌಕರಿಗೆ 22,000 ಕೋಟಿ ಹೊರೆ ಆಯ್ತು. ಅವ್ರಿಗೆ ಹೆಂಗ್ ಕೊಟ್ರು? ಕೇಳಿದ್ರೆ ತಪ್ಪೇನಿದೆ ರಾಯ್ರೆ? ಅದನ್ನ ಬಿಟ್ಟು ಅವ್ರು ಕೊಡಲ್ಲ, ಅದಕ್ಕೆ ನಾವು ಕೇಳಲ್ಲ. ಯಾಕೆ ನೀವು ಕೇಳಲ್ಲ? ಇಷ್ಟನ್ನೇ ಕೊಡಲ್ಲ ಅಂತಾರೆ, ಅದನ್ನೆಷ್ಟು ಕೊಡ್ತಾರ? ನೀವೇ ಯಾಕೆ ಪೂರ್ವಗ್ರಹ ಪೀಡಿತರಾಗ್ತೀರಾ ಸ್ವಾಮಿ? 5% ಬೇಸಿಕ್ ಮಾಡ್ಕೊಂಡ್ ಬಂದ್ರಿ, ಆಮೇಲೆ ನಾವೇ ಮಾಡಿಸಿದ್ದು ಅದು ಇದಾವೆ ಸ್ಲಿಪ್. ನೀವೇ ಅಲ್ಲಿಂದ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡೋವರೆಗೂ ನಮ್ಗೆ 38 ತಿಂಗಳ ಹಿಂಬಾಕಿ ಕೊಡಲ್ಲ ಅನ್ನೋ ಮಾತನ್ನ ಅಲ್ಲಿವರೆಗೂ ಹೇಳ್ಕೊಂಡ್ ಬಂದಿದೆ. ಸರ್ಕ್ಯುಲರ್ ಮಾಡಿದ್ದು ತಾವ್ ಯಾಕೆ ನೋಡ್ಕೊಳ್ಳಿಲ್ಲ? ಜಂಟಿ ಅನ್ಕೊಂಡು ಒಂಟಿಯಾಗಿ ಹೋಗಿ ಗಂಟೆಗಟ್ಟಲೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ರವೆ ಇಡ್ಲಿ ಮಸಾಲೆ ದೋಸೆ ತಿಂತಾ ಇದ್ದವರು ಯಾರು ರಾಯ್ರೆ? ಗಂಟೆಗಟ್ಟಲೆ. ಸಮಯ ಬಂದಾಗ ಇನ್ನೂ ಮತ್ತೆ ಏನೇನು ಹೇಳ್ಬೇಕು ಹೇಳ್ತೀವಿ. ಅವಾಗೆಲ್ಲ ಕರೆಕ್ಟಾಗಿ ಆವತ್ತೇ ನೋಡ್ಕೊಂಡಿದ್ದಿದ್ರೆ ಅವತ್ತು ಬೊಕ್ಕೆ ಕೊಡೋದಕ್ಕೆ ಮೊದಲು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಧಾರವಾಡ ಪೇಡನ ತಂದು ಕೆಜಿ ಗಟ್ಟಲೆ ತಂದು ಎಲ್ಲರಿಗೂ ಹಂಚ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಇವತ್ತು ಅದನ್ನು ತಂದು ಕೂಟದ ತಲೆ ಮೇಲೆ ಕಟ್ಟಕ್ ಬರ್ತಾ ಇದ್ದೀರಾ. ನಾನು ನಿಜವಾಗ್ಲೂ ನಿಮ್ಮನ್ನ ಏನಪ್ಪ ಚಂದ್ರು ಒಂದು ಕಡೆ ಒಗ್ಗಟ್ಟಾಗಿ ಹೋಗೋಣ ಅಂತ ಲೆಟರ್ ಕೊಟ್ಟು ಮತ್ತೆ ಇದೆಲ್ಲ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೋಬೇಡಿ. ನೀವು ಮಾತಾಡೋದಕ್ಕೆ ನಾನು ಪ್ರತಿ ಉತ್ತರನ ಕೊಡ್ತಾ ಇದ್ದೀನಿ ರಾಯ್ರೆ, ಬೇರೆ ಏನು ಇಲ್ಲ. ನೀವು ಕೊಟ್ಟಿರೋದನ್ನು ಸುಮ್ಮನೆ ಇದ್ದು ಬಿಟ್ಟಿದ್ರೇನು ನಾವೇನು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. 4 ಲೆಟರ್ ಜೊತೆಗೆ 5ನೇ ಲೆಟರ್ ಅಂತ ನಾವು ಸುಮ್ಮನೆ ಇರ್ತಾ ಇದ್ವಿ, ನಾವು ಅಷ್ಟೇ ಇದು ಮಾಡುವುದು. ಆದ್ರೆ ನೀವು ಮೀಡಿಯಾಗಳ ಮುಂದೆ ಬಂದು ಕ್ಷಮೆ ಕೇಳಬೇಕು ಅನ್ನೋದ್ರ ಜೊತೆಗೆ ಮತ್ತೊಂದು ನಮ್ಮ ಒಂದು ಸಂಘಟನೆಗಳ ಆಂತರಿಕ ವಿಚಾರಗಳನ್ನ ಮಾಧ್ಯಮಗಳ ಮುಖಾಂತರ ಮಾತಾಡೋದು, ವೈಯಕ್ತಿಕ ವಿಚಾರಗಳನ್ನ ತಂದು ಇಲ್ಲಿ ಮುಂದಿಟ್ಕೊಂಡ್ ಬರೋದು, ಇದೆಲ್ಲ ಎಷ್ಟು ಮಾತ್ರ ಸರಿ ರಾಯ್ರೆ? ಆ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಮತ್ತೆ 2026, 27 ಅರೇಸು ಎಲ್ಲ ಯಾರು ನೌಕರರಿಗೆ ಪಾಪ ನಾವು ಎಷ್ಟು ಅವರ ಆರ್ಥಿಕ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಅನ್ನೋದು ನಾವು ಯಾರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೀವ? ನಮ್ಮದೇ ವಿಚಾರಗಳನ್ನ, ನಮ್ಮದೇ ಸ್ವಪ್ರತಿಷ್ಠೆಗೋಸ್ಕರ ಕಿತ್ತಾಡ್ದಂಗೆ ನೌಕರರೆಲ್ಲ ನಮ್ಮನ್ನ ತೂ ತೂಗಿತಾ ಇದ್ದಾರೆ. ನೌಕರರಿಗೆ ಇವತ್ತು ಏನು ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂತು ಚರ್ಚೆ ಮಾಡೋಣ ಅಂತ ನಾನು ತಮಗೆ ಈ ಪತ್ರವನ್ನ ಕೊಟ್ಟು, ನಮ್ಮ ಅವತ್ತೇನು 13ನೇ ತಾರೀಕು ಮೀಟಿಂಗ್ ನಡೀತೋ ಆ ಮೀಟಿಂಗ್ ನ ನಂತರ ನಾವೆಲ್ಲ ಒಕ್ಕೂಟದ ಪದಾಧಿಕಾರಿಗಳು ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ವಿ. ತದನಂತರವೂ ತಾವು ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡೋದು ಯಾವ ರೀತಿ ಸಮಂಜಸ ರಾಯ್ರೆ? ಸ್ವಲ್ಪ ಯೋಚನೆ ಮಾಡಿ. ವೈಯಕ್ತಿಕ ವಿಚಾರಗಳೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸೋದಕ್ಕೆ ತಾವು ನಾಟಿ ಆಡ್ಬೇಕು ಅಂತ ಕೇಳ್ಕೊಂತೀನಿ. ಈ ವೈಯಕ್ತಿಕ ವಿಚಾರಗಳು ಯಾವುದು ನಮ್ಗಿದಾಗಲ್ಲ. ಸರ್ಕಾರದ ಹತ್ರ ನಾವು ಏನ್ ಕೇಳ್ಬೇಕು ಅನ್ನೋದಕ್ಕೆ ಒಮ್ಮತದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ನಾವು ಕೇಳ್ತಾ ಇರೋದು. ಅದಕ್ಕೆ ನಾನು ನಿಮ್ಮಲ್ಲಿ ಮತ್ತೊಂದು ಸರಿ, ನೀವು ದೊಡ್ಡವರಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಂದು ನಿಮಗೆ ಮನವಿ ಮಾಡಿಕೊಂಡಿರೋದು. ಮನವಿ ಪತ್ರದ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿರೋದು. ಅದಕ್ಕೆ ತಮ್ಮ ಕಾರ್ಯಕರ್ತರು ಅನುಯಾಯಿಗಳು ಏನು ಚಂದ್ರು ಮತ್ತೊಂದು ನಾಟಕ ಆಡ್ತಾ ಇದ್ದೇನೆ, ಮತ್ತೊಂದು ಅದು ಇದಂತ ಆಗುವಂತ ಒಳ್ಳೆ ಕೆಲಸಗಳಿಗೆ ನೂರೆಂಟು ವಿಜ್ಞಾನಕ್ಕೆ ನಿಮ್ಮವರು ಮಾತಾಡ್ತಾರೆ, ಅದ್ರ ಜೊತೆಗೆ ನಮ್ಮವರು ಮಾತಾಡಕ್ಕೆ ಬರ್ತಾ ಇದ್ದಾರೆ. ಸೊ ಕೊಟ್ಕೊಂಡು ಹೋಗ್ತಾ ಇದೆ, ಹಿಂಗೆ ಕೊಟ್ಕೊಂಡು ಅದನ್ನೆಲ್ಲ ಬಿಡೋಣ. ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ನ್ಯೂಮರಾಲಜಿ ವಿಚಾರ ಕೂಡ ಹೇಳ್ತಾರೆ. ಜನ್ಮದಿನದಿಂದ ಬಂದು 1 ರಿಂದ 9ವರೆಗಿನ ಸಂಖ್ಯೆಗಳು ಹಣಕಾಸು ಮತ್ತು ಜೀವನ ಶೈಲಿಯನ್ನು ಸೂಚಿಸುತ್ತದೆ. 1 ಸಂಖ್ಯೆ ನಾಯಕತ್ವ, ಸ್ವಯಂ ನಿರ್ಧಾರ. 2ನೇದು ಸಹಕಾರ, ಕುಟುಂಬ. 3ನೇದು
ಸಂಖ್ಯೆ ಜ್ಞಾನ ಸಂವಹನ. ಇವರು ಹಣವನ್ನು ಕಲಿಕೆ ಮತ್ತು ಬೆಳವಣಿಗೆಗೆ ಬಳಸಿದ್ರೆ ಯಶಸ್ಸು ಸಿಗುತ್ತದೆ. 4ನೇ ಸಂಖ್ಯೆ ಶ್ರಮ ಮತ್ತು ಶಿಸ್ತು. ನಿಧಾನವಾದರೂ ಸ್ಥಿರವಾಗಿ ಉಳಿತಾಯ ಮಾಡುತ್ತಾರೆ. 5 ಬದಲಾವಣೆ ಮತ್ತು ಅಪಾಯ. ಇವರು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. 6 ಜವಾಬ್ದಾರಿ ಕುಟುಂಬ. ಸಾಲ ಬಾಧ್ಯತೆ ಹೆಚ್ಚಾಗುತ್ತದೆ. 6 ಆಯ್ತಾ. 7 ಅಧ್ಯಯನ ಮತ್ತು ಒಳನೋಟ. ಹಣಕ್ಕಿಂತ ಭದ್ರತೆ ಮೇಲೆ ಗಮನ ಇಡಬೇಕು. 8 ಶಕ್ತಿ ಮತ್ತು ಸಂಪತ್ತು. ಸರಿಯಾದ ಯೋಜನೆ ಇದ್ದರೆ ದೊಡ್ಡ ಹಣ ಸಾಧ್ಯ. 9 ಸೇವೆ ತ್ಯಾಗ. ಹಣ ಉಳಿಯಲು ಕಷ್ಟ ಆದರೆ ಸಮಾಜದ ಗೌರವ ಹೆಚ್ಚು. ಅದಕ್ಕಾಗಿ ನಿಮ್ಮ ಸಂಖ್ಯೆ ಏನೇ ಇರಲಿ, ಹಣ ಉಳಿಸುವ ಶಿಸ್ತು ಒಗ್ಗಟ್ಟು ಜೀವನದಲ್ಲಿ ಅಗತ್ಯ. ನಾವು ರಾಜಕೀಯ ಹೋರಾಟ ಒಗ್ಗಟ್ಟು ಬಗ್ಗೆ ಮಾತಾಡಿದ್ದೇವೆ. ಆದರೆ ವೈಯಕ್ತಿಕ ಜೀವನದಲ್ಲೂ ಹಣವಾಗಲಿ ಹೋರಾಟವಾಗಲಿ ಒಗ್ಗಟ್ಟು ಶಿಸ್ತು ಇಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಅದಕ್ಕಾಗಿ ಈ ಸಣ್ಣ ನುಮರಾಲಾಜಿ ವಿಚಾರ ಹೇಳಿದೆ. ನಾನು ಹನುಮಂತ್ ಅಂಕುಶ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮೂಲಕ ಸಾರಿಗೆ ನೌಕರರ ಹೋರಾಟಕ್ಕೂ ಸ್ಮಾರ್ಟ್ ಮನಿ ಜಾಗೃತಿಗೂ ಬೆಂಬಲ ನೀಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.